ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡುವುದರ ಮೂಲಕ ನಿಮ್ಮ ಭಕ್ತಿಯನ್ನ ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ, ಬನ್ನಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತಹ ವಚನಾಮೃತವನ್ನ ಕೇಳಿ ಧನ್ಯರಾಗೋಣ. ಜೊತೆಗೆ ಆ ವಚನಾಮೃತವನ್ನ ನಮ್ಮ ಬಾಳಿನಲ್ಲಿ ಅಳವಡಿಸಿಕೊಂಡು ನಮ್ಮ ಬಾಳನ್ನ ಶುದ್ಧವಾಗಿಸಿಕೊಳ್ಳೋಣ. ಜೀವನ ಅಂದರೆ ಬರೀ ನಮಗಾಗಿ ಬದುಕುವುದು ಅಲ್ಲ, ನಾವು ಬದುಕಿ ಇನ್ನೊಬ್ಬರನ್ನ ಬದುಕಲು ಬಿಡುವುದು. ಇದೇ ನಿಜವಾದ ಜೀವನ. ಆವಾಗಲೇ ಬದುಕಿದ್ದಕ್ಕೂ ಕೂಡ ಸಾರ್ಥಕತೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ನೀವು ಬದುಕಿ ಇತರರನ್ನು ಕೂಡ ಬದುಕುವುದಕ್ಕೆ ಬಿಡಿ. ಬೇರೆಯವರ ಜೀವನದ ಜೊತೆ ಪೈಪೋಟಿಗೆ ಇಳಿಯುವುದನ್ನ ಬಿಟ್ಟು ಬಿಡಿ. ಇದರಿಂದ ಏನೂ ಕೂಡ ಪ್ರಯೋಜನ ಆಗುವುದೇ ಇಲ್ಲ. ಅದರ ಬದಲು ನಿಮ್ಮ ಜೀವನದ ಜೊತೆಗೆ ನೀವೇ ಪೈಪೋಟಿಗೆ ನಿಲ್ಲಿ. ಗೆದ್ದರೆ ಸಂತೋಷ, ಸೋತರೆ ಅದು ನಿಮ್ಮ ಜೀವನವನ್ನ ಇನ್ನಷ್ಟು ಗಟ್ಟಿ ಮಾಡುತ್ತದೆ. ಹಾಗಾಗಿ ನಿಮ್ಮ ಜೀವನದ ಜೊತೆಗೆ ನೀವು ಪೈಪೋಟಿಗೆ ನಿಲ್ಲಬೇಕು. ಬಡವರು ಬೆಳೆಸಿದ ಮರವನ್ನ ಕಡಿಯಬೇಡಿ. ಗುರುಗಳು ಕಲಿಸಿರುವಂತಹ ಅಕ್ಷರಗಳನ್ನ ಮರೆಯಲೇಬೇಡಿ. ತಾಯಿ ಕಲಿಸಿರುವಂತಹ ಸಂಸ್ಕೃತಿಯನ್ನ ತುಳಿಯಲೇಬೇಡಿ. ಇವುಗಳು ಅತ್ಯಮೂಲ್ಯವಾದದ್ದು. ಇವುಗಳನ್ನು ಕಾಪಾಡಿಕೊಳ್ಳಬೇಕಾಗಿರುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಬೇಕು. ಆಗ ಮಾತ್ರ ಅವರು ನಮಗೆ ಹೇಳಿರುವುದಕ್ಕೂ ಕೂಡ ಒಂದು ಸಾರ್ಥಕತೆ ಅನ್ನುವುದು ಸಿಗುವುದಕ್ಕೆ ಸಾಧ್ಯವಾಗುವುದು. ಇತರರಿಗೆ ಪ್ರೇರಣೆಯಾಗಿ ಬದುಕಬೇಕು. ಇತರರನ್ನ ಧೋರಣೆಯಾಗಿ ಮಾಡಿ ಬದುಕುವುದು ಅಲ್ಲವೇ ಅಲ್ಲ. ಇತರರ ನಂಬಿಕೆಯನ್ನ ಗಳಿಸಿ ಬದುಕಬೇಕು. ಇತರರ ನಂಬಿಕೆಯನ್ನ ಅಳಿಸಿ ಬದುಕುವುದು ಅಲ್ಲವೇ ಅಲ್ಲ. ಯಾವುದು ಒಳ್ಳೆಯದೋ ಅದರ ಕಡೆಗೆ ಮಾತ್ರ ಮನುಷ್ಯ ಗಮನವನ್ನ ಕೊಡಬೇಕು. ಯಾವುದು ಕೆಟ್ಟದ್ದೋ ಅದರ ಕಡೆಗೆ ಗಮನವನ್ನ ಕೊಡುವುದಕ್ಕೆ ಹೋಗಲೇಬಾರದು. ಉರಿಯುವ ಸೂರ್ಯನೇ, ಮಾಯವಾಗುವ ತರಹ ಮೋಡಗಳು ಮರೆ ಮಾಡಬೇಕಾದರೆ ನಮ್ಮಲ್ಲಿ ಇರುವಂತಹ ನೋವುಗಳನ್ನು ಮರೆಸುವಂತಹ ಶಕ್ತಿ ನಗುವಿಗೆ ಇರಲ್ಲವಾ? ನಗು ನಗುತ್ತಾ ಜೀವಿಸಿದರೆ ನೋವಿನ ಭಾರ ಎನ್ನುವುದು ಕಡಿಮೆ ಆಗುತ್ತಾ ಹೋಗುತ್ತವೆ. ಹಾಗಾಗಿ ಸದಾಕಾಲ ನಗುವುದನ್ನು ಕಲಿಯಬೇಕು. ಅದೆಂತಹ ಸಂದರ್ಭ, ಅದೆಂತಹ ಪ್ರಸಂಗ ಜೀವನದಲ್ಲಿ ಬಂದರೂ ಕೂಡ ನಗುವುದನ್ನು ಮಾತ್ರ ಮನುಷ್ಯ ಬಿಡಲೇಬಾರದು. ಹೆಂಡತಿ ಆದವಳಿಗೆ ಆಸೆ ಇರಬೇಕು, ಆದರೆ ಗಂಡನ ಶಕ್ತಿ ಮೀರಿದಂತಹ ಅತಿ ಆಸೆ ಇರಬಾರದು. ಗಂಡನಿಗೆ ಅಹಂಕಾರ ಇರಬೇಕು ನಿಜ, ಹೆಂಡತಿಗೆ ನೋವನ್ನ ಮಾಡುವಷ್ಟು ದುರಹಂಕಾರ ಇರಲೇಬಾರದು. ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಸ್ವಾಭಿಮಾನ ಇರಬೇಕು. ಹಾಗೆ ಒಬ್ಬರಿಗೊಬ್ಬರು ತಮ್ಮವರೆಂಬ ಅಭಿಮಾನವೂ ಕೂಡ ಇರಬೇಕು. ಆಗ ಮಾತ್ರ ಜೀವನ ಎನ್ನುವುದು ಪರಿಪಕ್ವತೆಯನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದು. ನಿಮ್ಮ ಜೀವನ ಎನ್ನುವುದು ಗಟ್ಟಿಯಾಗಿ ಹೊಂದಿಕೊಂಡು ನಡೆಯುವುದಕ್ಕೆ ಸಾಧ್ಯವಾಗುವುದು. ಎಲ್ಲ ಸಂಬಂಧಗಳಲ್ಲಿಯೂ ಕೂಡ ಜಗಳ ಆಗುವುದು ಸಹಜ. ಆದರೆ ಆ ಜಗಳವನ್ನ ನೀವು ಎಷ್ಟರ ಮಟ್ಟಿಗೆ ಮುಂದುವರಿಸುತ್ತೀರಾ ಎನ್ನುವುದರ ಮೇಲೆ ಆ ಜಗಳಗಳು ನಿಲ್ಲುವುದೋ ಅಥವಾ ಮುಂದುವರಿಯುವುದೋ ನಿಂತಿರುತ್ತದೆ. ಜೀವನದಲ್ಲಿ ಯಾರನ್ನಾದರೂ ನಂಬು, ಆದರೆ ನಂಬುವುದಕ್ಕಿಂತ ಮೊದಲು 10 ಸಲ ಯೋಚನೆಯನ್ನು ಮಾಡು. ಏಕೆಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ಕೂಡ ನಮ್ಮ ನಾಲಿಗೆಯನ್ನು ಕಚ್ಚಿ ಹಾಕುತ್ತದೆ. ಹಾಗಾಗಿ ಜೀವನದಲ್ಲಿ ನೀವು ನಂಬುವಂತಹ ವ್ಯಕ್ತಿ ಹೇಗೆ ಇರುತ್ತಾನೆ ಎನ್ನುವುದರ ಮೇಲೆ ಅವರನ್ನು ನಂಬಬೇಕೋ ಅಥವಾ ಬಿಡಬೇಕೋ ಎನ್ನುವುದು ನಿಮ್ಮ ಕೈಯಲ್ಲಿ ಇರುವುದು. ಯಾವ ವ್ಯಕ್ತಿಯನ್ನು ನಂಬಬೇಕು, ಯಾವ ವ್ಯಕ್ತಿಯನ್ನು ಬಿಡಬೇಕು, ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿರುವುದು ನೀವೇ. ನಮ್ಮ ಜೀವನದಲ್ಲಿ ನಮಗೆ ನಾವೇ ಮಾಡಿಕೊಳ್ಳುವಂತಹ ದೊಡ್ಡ ಮೋಸ ಅಂದರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವಂತಹ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾಗಿರುವಂತಹ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಅವರಿಗೋಸ್ಕರ ಮೀಸಲಿಡುವುದು. ಹಾಗಾಗಿ ಜೀವನದಲ್ಲಿ ಇಂತಹ ಕೆಲಸಗಳನ್ನು ನೀವು ಮಾಡುವುದಕ್ಕೆ ಹೋಗಲೇಬೇಡಿ. ಯಾವ ವ್ಯಕ್ತಿ ನಿಮ್ಮ ನೋವುಗಳಿಗೆ, ನಿಮ್ಮ ಭಾವನೆಗಳಿಗೆ, ನಿಮ್ಮ ಪ್ರೀತಿಗೆ ಬೆಲೆಯನ್ನು ಕೊಡುತ್ತಾನೆಯೋ ಅಂತಹ ವ್ಯಕ್ತಿಯೊಂದಿಗೆ ನೀವು ಸರಿಯಾದ ಸಂಬಂಧವನ್ನು ಬೆಳೆಸಬೇಕಾಗಿರುವುದು ಅಗತ್ಯ. ಭಾವನೆಯೇ ಇಲ್ಲದಂತಹ ವ್ಯಕ್ತಿಯ ಮುಂದೆ ನಮ್ಮ ಭಾವನೆ ಹೇಗೆ ತಾನೇ ಅರ್ಥವಾದೀತು? ಪ್ರೀತಿಯೇ ಇಲ್ಲದೆ ಇರುವಂತಹ ವ್ಯಕ್ತಿಯ ಮುಂದೆ ನಮ್ಮ ಪ್ರೀತಿ ಹೇಗೆ ತಾನೇ ಅರ್ಥವಾದೀತು? ಪ್ರೀತಿ ಮತ್ತು ಸ್ನೇಹ ತುಂಬ ಅತ್ಯಮೂಲ್ಯವಾದದ್ದು. ಅವುಗಳನ್ನು ಯೋಗ್ಯತೆ ಇದ್ದವರಿಗೆ ಮಾತ್ರ ನೋಡಿ. ಅಯೋಗ್ಯರಿಗೆ ಕೊಟ್ಟರೆ ಅವುಗಳಿಗೆ ಇರುವಂತಹ ಮೌಲ್ಯವೂ ಕೂಡ ಕಡಿಮೆ ಆಗುತ್ತದೆ.
ಯಾವ ವ್ಯಕ್ತಿ ನಿಮ್ಮ ಪ್ರೀತಿಯನ್ನ ಬಯಸುತ್ತಾನೆಯೋ, ಯಾವ ವ್ಯಕ್ತಿಗೆ ನೀವು ಪ್ರೀತಿಯನ್ನ ಹಂಚುವುದಕ್ಕೆ ಯೋಗ್ಯನಾಗಿ ಇರುತ್ತಾನೆಯೋ ಅಂತಹ ವ್ಯಕ್ತಿಗಳ ಬಳಿಯಲ್ಲಿ ಮಾತ್ರ ನೀವು ಪ್ರೀತಿಯನ್ನ, ಮಮತೆಯನ್ನ, ಸ್ನೇಹವನ್ನ, ಕಾಳಜಿಯನ್ನ ವಹಿಸುವುದು ಒಳ್ಳೆಯದು. ಅವು ಯಾವುದೂ ಕೂಡ ಇಲ್ಲದೆ ಇರುವಂತಹ ವ್ಯಕ್ತಿಗಳ ಬಳಿಯಲ್ಲಿ ನಾವು ಪ್ರೀತಿಯನ್ನಾಗಲಿ, ಸ್ನೇಹವನ್ನಾಗಲಿ, ಸಂಬಂಧವನ್ನಾಗಲಿ ಹಂಚಿ ನಾವು ಒಳ್ಳೆಯ ರೀತಿಯ ಜೀವನವನ್ನು ನಡೆಸುತ್ತೇವೆ ಎನ್ನುವುದರಲ್ಲಿ ಅರ್ಥವೇ ಇರುವುದಿಲ್ಲ. ಬದುಕಿದರೆ ಹೀಗೆ ಬದುಕಬೇಕು. ನಮ್ಮನ್ನ ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು. ನಮ್ಮನ್ನ ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿಯಲ್ಲಿ ಬದುಕಬೇಕು. ಬದುಕು ಎನ್ನುವುದು ಅತ್ಯಮೂಲ್ಯವಾದದ್ದು. ಬದುಕನ್ನ ನಿಜವಾಗಿಯೂ ಕೂಡ ಬದುಕುವುದನ್ನ ಮನುಷ್ಯ ಕಲಿಯಬೇಕು. ಬದುಕಿನಲ್ಲಿ ಎಲ್ಲ ತಿರುಳುಗಳು ಬರುವುದು ಸಹಜ. ಅಲ್ಲಿ ನೋವು ಕೂಡ ಇದೆ, ನಲಿವು ಕೂಡ ಇದೆ, ಸಮಸ್ಯೆಯೂ ಕೂಡ ಇದೆ, ಸಮಸ್ಯೆಗೆ ಪರಿಹಾರವೂ ಕೂಡ ಇದೆ, ಸಂತೋಷವೂ ಕೂಡ ಇದೆ, ನೆಮ್ಮದಿಯೂ ಕೂಡ ಇದೆ. ನೀವು ಹೇಗೆ ಬರುವಂತಹ ಎಲ್ಲ ಸಮಸ್ಯೆಗಳನ್ನು, ತೊಂದರೆಗಳನ್ನು, ಸಂಕಟಗಳನ್ನು ಹೇಗೆ ಎದುರಿಸುತ್ತೀರಾ, ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಾ ಆ ಸಮಯದಲ್ಲಿ ಎನ್ನುವುದರ ಮೇಲೆ ನಿಮ್ಮ ಬದುಕು ಎನ್ನುವುದು ನಿರ್ಧಾರವಾಗುತ್ತದೆ. ನಿಮಗೆ ಸಿಗುವಂತಹ ಪಾಲನ್ನು ಕೇಳಿ ನೋಡಿ ಒಮ್ಮೆ. ಎಲ್ಲ ಸಂಬಂಧಗಳ ಮುಖವಾಡ ಎನ್ನುವುದು ಕಳಚಿ ಬೀಳುತ್ತದೆ. ನಿಮಗೆ ಸಿಗುವಂತಹ ಪಾಲನ್ನ ಬಿಟ್ಟು ನೋಡಿ. ಎಲ್ಲ ಮುಳ್ಳುಗಳು ಕೂಡ ಗುಲಾಬಿ ಹೂವುಗಳಾಗಿ ಬಿಡುತ್ತದೆ. ಈ ಸಂಬಂಧವೇ ಹಾಗೆ. ಯಾವಾಗ ನಮ್ಮಿಂದ ಅನುಕೂಲವಾಗುತ್ತದೆ, ನಮ್ಮಿಂದ ಏನಾದರೂ ಲಾಭವಾಗುತ್ತದೆ ಎಂದಾಗ ಮಾತ್ರ ಅವರಿಗೆ ನಾವು ನೆನಪಿಗೆ ಬರುವುದು. ಒಂದು ವೇಳೆ ನಮ್ಮಿಂದ ಏನೂ ಕೂಡ ಆಗುವುದಿಲ್ಲ, ನಮ್ಮಿಂದ ಅವರಿಗೆ ಏನೂ ಕೂಡ ಕೆಲಸವಾಗುವುದಿಲ್ಲ ಎಂದು ಗೊತ್ತಾದ ಮೇಲೆ ನಮಗೆ ಅವರು ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತನೆಯನ್ನು ತೋರುತ್ತಾರೆ. ಅದು ನಿಜ ಜೀವನದಲ್ಲಾಗಿರಬಹುದು ಅಥವಾ ಬೇರೆಯವರ ಜೀವನದಲ್ಲಿಯೇ ಆಗಿರಬಹುದು. ನೀವು ಸಾಧನೆಯನ್ನು ಮಾಡಿ ತೋರಿಸಿದಾಗ, ನೀವು ಬದುಕಿನಲ್ಲಿ ಗೆಲುವನ್ನು ಸಾಧಿಸಿ ತೋರಿಸಿದಾಗ, ಅಥವಾ ಅವರು ಮಾಡಲು ಆಗದೇ ಇರುವಂತಹ ಕೆಲಸವನ್ನು ನೀವು ಪ್ರಸ್ತುತವಾಗಿ ಮಾಡಿ ತೋರಿಸಿದಾಗ ಅವರು ನಮ್ಮ ಸಂಬಂಧಿಕರು, ನಮ್ಮ ಗೆಳೆಯ, ನಮ್ಮ ಗೆಳತಿ, ನಮ್ಮ ಬಂಧುಗಳು ಎಂದು ಹೇಳುತ್ತಾರೆ. ಅದೇ ನೀವು ಕಷ್ಟದ ಸಮಯದಲ್ಲಿ ನಿಮ್ಮನ್ನ ಯಾರೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಯಾವಾಗ ನೀವು ಬದುಕಿನಲ್ಲಿ ಗೆಲುವನ್ನು ಸಾಧಿಸುತ್ತೀರೋ ಆಗ ಮಾತ್ರ ಎಲ್ಲ ಸಂಬಂಧಗಳು ಹುಡುಕಿಕೊಂಡು ನಮ್ಮತ್ತ ಬರುವುದಕ್ಕೆ ಶುರು ಮಾಡುತ್ತಾರೆ. ಏಕೆಂದರೆ ಅವರ ಕೆಲಸ ಆಗಬೇಕು ಅಲ್ಲವೇ? ಹಾಗಾಗಿ ನಮ್ಮ ಸುತ್ತ 1000 ಸಂಬಂಧಗಳು ಇರುವುದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಂಬಂಧ ಜೊತೆಗೆ ಇದ್ದರೆ ಸಾಕು, ಆ ಜೀವನ ಸ್ವರ್ಗವಾಗುತ್ತದೆ. ಅರ್ಥಾತ್ ನಾವು 1000 ಸಂಬಂಧಗಳ ಜೊತೆಗೆ ಬಾಂಧವ್ಯವನ್ನು ಗಳಿಸುವುದಕ್ಕಿಂತ ನಾವು ಕಷ್ಟಕಾಲದಲ್ಲಿ ಇದ್ದಾಗ ಯಾವ ಸಂಬಂಧ, ಯಾವ ಸ್ನೇಹಿತ, ಯಾವ ಬಂಧುಗಳು ನಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತಾರೆ ಅನ್ನುವುದರ ಮೇಲೆ ನಾವು ಎಷ್ಟು ಸಂಪಾದನೆಯನ್ನು ಮಾಡಿದ್ದೇವೆ ಸಂಬಂಧಗಳಲ್ಲಿ ಎನ್ನುವುದು ಅರ್ಥವಾಗುವುದು. ಸುಖವಾಗಿ ಇದ್ದಾಗ ಎಲ್ಲರೂ ಕೂಡ ಬರುತ್ತಾರೆ, ಎಲ್ಲರೂ ಕೂಡ ಗೌರವಿಸುತ್ತಾರೆ, ಎಲ್ಲರೂ ಕೂಡ ನಾ ಮುಂದೆ ತಾ ಮುಂದೆ ಎಂದು ಮಾತನಾಡುವುದಕ್ಕೆ ಬರುತ್ತಾರೆ. ಆದರೆ ಮನುಷ್ಯ ಕಷ್ಟದಲ್ಲಿ ಇದ್ದಾಗ, ನೋವಿನಲ್ಲಿ ಇದ್ದಾಗ ಆಗ ಮಾತ್ರ ತಿಳಿಯುವುದು ನಿಜವಾದ ಸಂಬಂಧಿಕರು ಯಾರು ಎಂದು. ಹಾಗಾಗಿ 1000 ಜನರ ಸಂಬಂಧಗಳನ್ನು ಬೆಳೆಸುವುದಕ್ಕಿಂತ ಒಬ್ಬ ಶ್ರೇಷ್ಠವಾಗಿರುವಂತಹ ಮನಸ್ಸು ಉಳ್ಳಂತಹ ವ್ಯಕ್ತಿಯೊಂದಿಗೆ ಸಂಬಂಧಗಳನ್ನು ಬೆಳೆಸುವುದು ಅತ್ಯಂತ ಮುಖ್ಯವಾಗುತ್ತದೆ. ಎಲ್ಲ ಸಮಯದಲ್ಲಿಯೂ ಕೂಡ ನೀವು ದುಡ್ಡನ್ನು ಉಳಿಸಬಹುದು, ಆದರೆ ಎಲ್ಲ ಸಮಯದಲ್ಲಿಯೂ ಕೂಡ ನಿಮ್ಮನ್ನು ದುಡ್ಡು ಉಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ನೋಡಿ. ಈ ಮನುಷ್ಯನೇ ಶಾಶ್ವತ ಅಲ್ಲ ಎಂದಾಗ ಈ ಮನುಷ್ಯನೇ ಸೃಷ್ಟಿ ಮಾಡಿರುವಂತಹ ದುಡ್ಡಾಗಿರಬಹುದು, ಐಶ್ವರ್ಯವಾಗಿರಬಹುದು, ಅದು ಹೇಗೆ ತಾನೇ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವಾದೀತು? ಹಾಗಾಗಿ ಇಲ್ಲಿ ಎಲ್ಲವನ್ನ ಕೂಡ ನಾವು ಬಂದಂತೆ ಸ್ವೀಕರಿಸುವುದನ್ನು ಮನುಷ್ಯ ಕಲಿಯಬೇಕು. ಯಾವಾಗ ನೀವು ಬಂದಂತೆ ಸ್ವೀಕರಿಸುವುದನ್ನು ಕಲಿಯುತ್ತೀರೋ ಆಗ ಅತಿಯಾಗಿ ಸಮಸ್ಯೆಗೆ ಒಳಗಾಗುವಂತಹ ಸಂಭವ ಕಡಿಮೆ ಇರುತ್ತದೆ. ಅತಿಯಾಗಿ ದುಃಖಕ್ಕೆ, ಅತಿಯಾಗಿ ನೋವುಗಳಿಗೆ ಒಳಗಾಗುವಂತಹ ಸಂದರ್ಭ ಕಡಿಮೆ ಇರುತ್ತದೆ. ತಕ್ಕಡಿಯ 2 ಕಡೆ ಸಮಾನವಾಗಿ ನಿಲ್ಲಬೇಕಾದರೆ ತೂಕ ಸರಿಸಮನಾಗಿ ಇರಬೇಕು. ಹಾಗೆಯೇ ಸಂಸಾರವಾಗಲಿ, ಸಂಬಂಧವೇ ಆಗಲಿ ಸಂತೋಷದಿಂದ ಇರಬೇಕಾದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಪ್ರೀತಿ, ವಾತ್ಸಲ್ಯ, ನಂಬಿಕೆಯಲ್ಲಿ ಸರಿಸಮನಾಗಿ ಇರಬೇಕು.
ಆಗ ಮಾತ್ರ ಆ ಸಂಬಂಧ ಎನ್ನುವುದು ಗಟ್ಟಿಗೊಳ್ಳುವುದಕ್ಕೆ ಸಾಧ್ಯವಾಗುವುದು. ಆ ಸಂಬಂಧ ಎನ್ನುವುದು ಅಜರಾಮರವಾಗಿ ಉಳಿಯುವುದಕ್ಕೆ ಸಾಧ್ಯವಾಗುವುದು. ಎರಡೂ ಕಡೆಯಲ್ಲಿ ನಂಬಿಕೆ, ಒಬ್ಬರ ಮೇಲೆ ಒಬ್ಬರಿಗೆ ವಿಶ್ವಾಸ, ಪ್ರೀತಿ, ಅಕ್ಕರೆ ಇದ್ದಾಗ ಮಾತ್ರ ಗಂಡ ಹೆಂಡತಿಯ ಸಂಬಂಧ ಎನ್ನುವುದು ಗಟ್ಟಿಗೊಳ್ಳುವುದಕ್ಕೆ ಸಾಧ್ಯವಾಗುವುದು. ವರವನ್ನಾಗಲಿ ಶಾಪವನ್ನಾಗಲಿ ದೇವರು ಕೊಡುವುದೇ ಇಲ್ಲ, ಅವಕಾಶಗಳನ್ನು ಮಾತ್ರ ಕಲ್ಪಿಸುತ್ತಾನೆ. ಅದನ್ನು ವರವನ್ನಾಗಿಯೋ ಅಥವಾ ಶಾಪವನ್ನಾಗಿಯೋ ಪರಿವರ್ತಿಸಿಕೊಳ್ಳಬೇಕಾಗಿರುವುದು ನಮ್ಮ ಕೈಯಲ್ಲಿಯೇ ಇರುತ್ತದೆ. ದೇವರು ವರವನ್ನು ಮಾತ್ರ ಕೊಡುವಂತಹ ಕೆಲಸವನ್ನು ಮಾಡುತ್ತಾನೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಅಥವಾ ಬಳಕೆ ಮಾಡಿಕೊಂಡಂಥವರು ಮಾತ್ರ ಜೀವನದಲ್ಲಿ ಮುಂದೆ ಬರುತ್ತಾರೆ. ಅದನ್ನು ಧಿಕ್ಕರಿಸಿ ಅದಕ್ಕೆ ಯಾವುದೇ ರೀತಿಯ ಮನ್ನಣೆಯನ್ನು ಕೊಡದೆ ತಮ್ಮ ಪಾಡಿಗೆ ತಾವಿದ್ದು ಯಾವುದೇ ರೀತಿಯ ಪ್ರಯತ್ನಗಳನ್ನೇ ಮಾಡದೆ ಅವರು ಮಾತ್ರ ಇರುತ್ತಾರೆ. ಅಂಥವರು ಜೀವನದಲ್ಲಿ ಯಾವುದಕ್ಕೂ ಕೂಡ ಮುಂದೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಚುಚ್ಚು ಮಾತುಗಳಿಗೆ ಕುಗ್ಗಿ ಸೋಲದಿರಿ. ಮುಳ್ಳುಗಳಿಗೆ ಚುಚ್ಚುವುದಕ್ಕೆ ಮಾತ್ರ ಗೊತ್ತಿರುತ್ತದೆ. ನಾವು ಮುಳ್ಳುಗಳಿಗಿಂತ ರಕ್ಷಣೆಯಿಂದ ಪಡೆಯಲು ಚಪ್ಪಲಿಯನ್ನು ಧರಿಸುತ್ತೇವೆ. ಹಾಗೆಯೇ ಚುಚ್ಚು ಮಾತುಗಳಿಗೆ ಮೌನವನ್ನು ಧರಿಸಿ ಕೇಳಿಸಿಕೊಳ್ಳಬೇಕು. ಯಾವ ಚುಚ್ಚು ಮಾತಿನಿಂದ ನಿಮಗೆ ನೋವನ್ನು ಕೊಟ್ಟಿರುತ್ತಾರೆಯೋ ಅದೇ ಮಾತುಗಳು ನಿಮ್ಮ ಜೀವನಕ್ಕೆ ಆದರ್ಶವನ್ನು ನೀಡುತ್ತದೆ. ನಿಮ್ಮ ಬದುಕಿನಲ್ಲಿ ಏನಾದರೂ ಮಾಡಿ ಸಾಧನೆಯನ್ನು ಮಾಡಿ ತೋರಿಸಬೇಕು ಎನ್ನುವಂತಹ ಛಲವನ್ನು ನಿಮ್ಮೊಳಗೆ ಹುಟ್ಟಿಸುತ್ತದೆ. ಚುಚ್ಚುವ ಮಾತುಗಳನ್ನು ಆಡುವಂತಹ ವ್ಯಕ್ತಿಗಳಿಗೆ ಗಮನವಿಟ್ಟು ಕೇಳಿ ಅವರ ಮಾತುಗಳನ್ನು. ಆ ಮಾತುಗಳೇ ನಿಮ್ಮನ್ನು ನಿಮ್ಮ ಜೀವನದ ದಡಕ್ಕೆ ಸೇರಿಸುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಬದುಕು ಎನ್ನುವುದು ನಾವು ಅಂದುಕೊಂಡಂತೆ ಇಲ್ಲ. ಇಂದು ಕೆಳಮಟ್ಟದಲ್ಲಿ ಆ ವ್ಯಕ್ತಿ ಇರಬಹುದು, ನಾಳೆ ಆ ವ್ಯಕ್ತಿ ಉನ್ನತವಾಗಿರುವಂತಹ ಸ್ಥಾನಕ್ಕೆ ಏರಬಹುದು. ಶಾಂತಿ ಬೇಕೆಂದರೆ ಹಗಲಿನಲ್ಲಿ ಮಲಗಲೇಬೇಡಿ. ಯಾವುದಕ್ಕೂ ಕೂಡ ನೀವು ನಿರಂತರವಾಗಿ ಪ್ರಯತ್ನ ಪಡುವುದನ್ನು ಕಲಿಯಬೇಕು. ಸನ್ಮಾನ ಬೇಕೆಂದರೆ ವ್ಯರ್ಥವಾಗಿ ಮಾತನಾಡಲೇಬೇಡಿ. ವ್ಯರ್ಥವಾಗಿ ಮಾತನಾಡಿದರೆ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಏನನ್ನೂ ಕೂಡ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದ ಸತ್ಯವಾಗಿರುವಂತಹ ಮಂತ್ರಗಳು ಹೇಗಿದೆ ಗೊತ್ತೇನು ನಿಮಗೆ? ಜ್ಞಾನ ನಿನ್ನನ್ನು ಭಯಗೊಳಿಸಲು ಬಿಡುವುದೇ ಇಲ್ಲ. ಜೀವನದಲ್ಲಿ ಜ್ಞಾನವನ್ನು ಮನುಷ್ಯ ಸಂಪಾದನೆ ಮಾಡಿಕೊಳ್ಳಬೇಕು. ಜ್ಞಾನ ಎನ್ನುವುದು ಒಂದು ಇದ್ದರೆ ಪ್ರಸ್ತುತವಾಗಿರುವಂತಹ ಸಮಾಜದಲ್ಲಿ ಎಲ್ಲಿ ಬೇಕಾದರೂ ಕೂಡ ಹೋಗಿ ಬದುಕಬಹುದು, ಬದುಕನ್ನು ಜಯಿಸಬಹುದು. ಜ್ಞಾನ ಎನ್ನುವುದು ತುಂಬಾ ಮುಖ್ಯವಾದಂತಹ ಅಸ್ತ್ರವಾಗಿದೆ. ಜ್ಞಾನ ಯಾರಿಗೂ ಕೂಡ ಸುಖ ಸುಮ್ಮನೆ ಒಲಿಯುವುದಿಲ್ಲ, ಅಥವಾ ಗೆಲುವು ಎನ್ನುವುದು ಯಾರಿಗೂ ಕೂಡ ಸುಖ ಸುಮ್ಮನೆ ಒಲಿಯುವುದೇ ಇಲ್ಲ. ಅದಕ್ಕೆ ಅದರದ್ದೇ ಆಗಿರುವಂತಹ ಪರಿಶ್ರಮವನ್ನು ಮನುಷ್ಯ ಪಡಲೇಬೇಕಾಗುತ್ತದೆ. ಆಧ್ಯಾತ್ಮ ನಿನ್ನನ್ನು ಮೋಹಗೊಳ್ಳಲು ಬಿಡುವುದೇ ಇಲ್ಲ. ಸತ್ಯ ನಿನ್ನನ್ನು ದುರ್ಬಲಗೊಳ್ಳುವುದಕ್ಕೆ ಬಿಡುವುದೇ ಇಲ್ಲ. ಪ್ರೇಮ ನಿನ್ನನ್ನು ಅಸೂಹೆ ಪಡುವುದಕ್ಕೆ ಬಿಡುವುದೇ ಇಲ್ಲ. ವಿಶ್ವಾಸ ಎನ್ನುವುದು ನಿನ್ನನ್ನು ದುಃಖಿ ಆಗುವುದಕ್ಕೆ ಬಿಡುವುದೇ ಇಲ್ಲ. ಹಾಗಾಗಿ ಮನುಷ್ಯನಲ್ಲಿ ವಿಶ್ವಾಸ ಎನ್ನುವುದು ಇರಲೇಬೇಕು. ಕರ್ಮ ನಿನ್ನನ್ನು ಸೋಲುವುದಕ್ಕೆ ಬಿಡುವುದೇ ಇಲ್ಲ. ನೀನು ಇತರರಿಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತೀಯಾ, ಇತರರ ಜೀವನದಲ್ಲಿ ಯಾವ ರೀತಿಯ ಕರ್ಮಗಳನ್ನು ನಿರ್ವಹಿಸುತ್ತೀಯಾ ಎನ್ನುವುದರ ಮೇಲೆ ನಿನಗೂ ಕೂಡ ದೇವರು ನಿನ್ನ ಕರ್ಮ ಫಲಗಳನ್ನು ನಿರ್ಧಾರವನ್ನು ಮಾಡುತ್ತಾನೆ. ಒಳ್ಳೆಯ ಕರ್ಮಗಳನ್ನು ಇತರರ ಜೀವನದಲ್ಲಿ ನೀನು ಮಾಡುವುದೇ ಆದರೆ ನಿನ್ನ ಜೀವನದಲ್ಲಿಯೂ ಕೂಡ ದೇವರು ಒಳ್ಳೆಯ ಕರ್ಮಗಳನ್ನೇ ಸೃಷ್ಟಿ ಮಾಡಿರುತ್ತಾನೆ. ಯಾರನ್ನ ನೋಯಿಸಿ ನೀನು ನಗಬೇಡ. ಆ ನೋವು ಎಂದಿಗೂ ಕೂಡ ಶಾಶ್ವತ ಅಲ್ಲ. ಏಕೆಂದರೆ ನೋವಿಗೆ ಪ್ರತೀಕವಾಗಿ ನಿಮಗೆ ನೋವು ತಾನೇ ಸಿಗುವುದಕ್ಕೆ ಸಾಧ್ಯವಾಗುವುದು. ಒಬ್ಬರು ಕಷ್ಟದಲ್ಲಿ ಇದ್ದಾಗ, ನೋವಿನಲ್ಲಿ ಮುಳುಗಿರುವಾಗ ಆ ಕಷ್ಟಗಳಿಗೆ ಅಳಿಸುವುದಕ್ಕೆ ನೀನು ಪ್ರಯತ್ನವನ್ನು ಪಡಬೇಕೇ ಹೊರತು ಅವರ ಕಷ್ಟಗಳಿಗೆ ಸ್ಪಂದಿಸದೆ ಅವರ ಕಷ್ಟಗಳನ್ನು ನಿನ್ನ ನಗುವಿನ ಅಸ್ತ್ರವನ್ನಾಗಿ ಬಳಸಿಕೊಂಡು ಹೀಯಾಳಿಸುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಮುಂದೊಂದು ದಿನ ಆ ಪರಿಸ್ಥಿತಿ ನಿನಗೂ ಕೂಡ ಎದುರಾಗಬಹುದು. ಅದು ನಿನಗೆ ಶ್ರೀರಕ್ಷಣೆಯಾಗಿ ನಿಲ್ಲಬೇಕು ಅನ್ನುವುದೇ ಆದರೆ ಮೊದಲು ನೀನು ಕಷ್ಟದಲ್ಲಿ ಇರುವವರನ್ನು ಆಡಿಕೊಳ್ಳುವುದನ್ನು ನಿಲ್ಲಿಸಿ, ಆದರೆ ನಿಮ್ಮಿಂದ ಅವರಿಗೆ ಸಹಾಯವನ್ನು ಮಾಡುವುದನ್ನು ಕಲಿಯಿರಿ.
ನಿನಗೆ ಈಜುವಂತಹ ಮನಸ್ಥಿತಿ ಸಾಗರದಲ್ಲಿ ಇದ್ದರೆ ಅದು ಜ್ಞಾನದ ಸಾಗರದಲ್ಲಿ ಈಜುವುದನ್ನು ಮನುಷ್ಯ ಕಲಿಯಬೇಕು. ನಡೆಯುವ ಮನಸ್ಥಿತಿ ಇದ್ದರೆ ಒಳ್ಳೆಯ ಮಾರ್ಗದಲ್ಲಿ ನಡೆಯುವುದನ್ನು ಮನುಷ್ಯ ಕಲಿಯಬೇಕು. ಯಾವ ಮಾರ್ಗವನ್ನು ನಾವು ಅನುಸರಿಸುತ್ತೇವೆ ಎನ್ನುವುದರ ಮೇಲೆ ನಾಳೆ ನಮ್ಮ ಮಕ್ಕಳು ಕೂಡ ಅದನ್ನು ಅನುಸರಿಸುತ್ತಾರೆ. ಮಾತನಾಡುವುದಾದರೆ ಸತ್ಯವನ್ನೇ ಮಾತನಾಡು, ಆಡುವುದೇ ಆದರೆ ಅನುಭವದ ಮಾತುಗಳನ್ನು ಆಡು. ಹಾಗಾಗಿ ಜೀವನದಲ್ಲಿ ಒಳ್ಳೆಯ ಅಂಶಗಳನ್ನು ಮಾತ್ರ ಅಳವಡಿಸಿಕೊಳ್ಳಬೇಕು. ನಾವು ಬದುಕುವಂತಹ ರೀತಿ ನೀತಿಗಳು 4 ಜನರಿಗೆ ಮಾರ್ಗದರ್ಶನವಾಗಬೇಕೇ ವಿನಃ 4 ಜನರು ಸೇರಿ ಏತಕ್ಕಾಗಿ ಈತ ಬದುಕುತ್ತಿದ್ದಾನೆ ಎಂದು ಗೋಗರಿಯುವಂತೆ ಆಗಬಾರದು. ಕೇಳುವುದು ಇದ್ದರೆ ಸದುಪಯೋಗಗಳನ್ನು ಕೇಳು, ದೊರಕಿಸುವುದಿದ್ದರೆ ಜಯವನ್ನೇ ದೊರಕಿಸು. ನುಂಗುವಂತಹ ಇಚ್ಛೆ ಇದ್ದರೆ ಸಿಟ್ಟನ್ನು ನುಂಗು. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇರುವಂತಹ ವ್ಯಕ್ತಿಗಳ ಬಾಳಲ್ಲಿ ಯಾವುದೇ ರೀತಿಯ ಭಯ ಎನ್ನುವುದು ಇರುವುದೇ ಇಲ್ಲ. ಅವರು ಅಜರಾಮರವಾಗಿ ಯಾವುದಕ್ಕೂ ಕೂಡ ಭಯವನ್ನು ಪಡದೆ ತಾಳ್ಮೆಯಿಂದ ಸಂಕಟಗಳಿಂದ ಹೊರಬಂದು ಜೀವನವನ್ನು ನಿರ್ವಹಿಸುತ್ತಾರೆ. ತಾಳ್ಮೆ ಎನ್ನುವುದು ಬಹಳನೇ ದೊಡ್ಡ ಅಸ್ತ್ರವಾಗಿದೆ. ಜೀವನದಲ್ಲಿ ಅದೆಂತಹ ಪ್ರಸಂಗ ಉದ್ಭವ ಆದರೂ ಕೂಡ ತಾಳ್ಮೆಯನ್ನು ಯಾವುದೇ ಕಾರಣಕ್ಕೂ ಮನುಷ್ಯ ಕಳೆದುಕೊಳ್ಳಬಾರದು. ಯಾರು ನಿನ್ನ ಜೊತೆ ಹೃದಯದಿಂದ ಮಾತನಾಡುತ್ತಾರೆಯೋ ಅವರ ಜೊತೆ ಬುದ್ಧಿವಂತಿಕೆಯಿಂದ ಮಾತನಾಡಬೇಕು. ಹೃದಯದಿಂದಲೇ ಮಾತನಾಡು, ಆಗ ಹೃದಯವನ್ನು ಜಯಿಸುವುದಕ್ಕೆ ಸಾಧ್ಯವಾಗುವುದು. ಬದುಕಿನಲ್ಲಿ ಯಾರ ಬಾಳಿನಲ್ಲಿ ನೀ ಆಟ ಆಡಲೇಬೇಡ. ಏಕೆಂದರೆ ಪಾಪ ಮತ್ತು ಪುಣ್ಯ ಎರಡು ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಪಾಪವನ್ನ ಮಾಡುತ್ತೀಯೋ ಪುಣ್ಯವನ್ನ ಮಾಡುತ್ತೀಯೋ ನಿನಗೆ ಬಿಟ್ಟಿದ್ದು. ಪಾಪವೋ ಪುಣ್ಯವೋ ಯಾವುದು ಆರಿಸಿಕೊಳ್ಳುತ್ತೀಯ ಎನ್ನುವುದು ನಿನ್ನ ವಿಚಾರಕ್ಕೆ ಬಿಟ್ಟಿರುವಂಥದ್ದು. ಕಾರಣ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೂ ಮೇಲೊಬ್ಬ ಕಾಣದೇ ಇರುವಂತಹ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೂ ಕೂಡ ಮೇಲೊಬ್ಬ ಎಲ್ಲವನ್ನ ವೀಕ್ಷಣೆಯನ್ನು ಮಾಡುತ್ತಾ ಇರುತ್ತಾನೆ. ಅವನು ಯಾರಿಗೆ ಏನನ್ನ ಕೊಡಬೇಕು, ಯಾರ ಬಳಿಯಲ್ಲಿ ಏನನ್ನ ಕಸಿದುಕೊಳ್ಳಬೇಕು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿರುತ್ತದೆ. ಏಕೆಂದರೆ ಇಡೀ ಬ್ರಹ್ಮಾಂಡವನ್ನೇ ನೋಡಿಕೊಳ್ಳುವಂತಹ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ನಿನ್ನ ಸಮಸ್ಯೆ ಏನು ದೊಡ್ಡದ್ದಲ್ಲ. ಅನ್ಯಾಯ ಯಾರೇ ಮಾಡಿದರೂ ಕೂಡ ಅದರಿಂದ ಅನುಭವಿಸಿರುವಂತಹ ನೋವು ಯಾರನ್ನೂ ಕೂಡ ಬಿಡುವುದೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನೀವು ಇತರರಿಗೆ ಅನ್ಯಾಯ ಮಾಡುವಂತಹ ಕೆಲಸವನ್ನು ಮಾಡಲೇಬಾರದು. ಎಲ್ಲರನ್ನ ಪ್ರೀತಿಸಬೇಕು, ಗೌರವಿಸಬೇಕು. ನೀನು ಏನು ಅಂತ ನಿನಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕೋಸ್ಕರವೂ ಕೂಡ ನೀನು ಕಾಯಬೇಕಾಗಿರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಎಲ್ಲರನ್ನ ಮೆಚ್ಚಿಸುವುದಕ್ಕೆ ಹೋದರೆ ಮುಂದೊಂದು ದಿನ ಹುಚ್ಚನಾಗಿ ಇರುತ್ತೀಯ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರ ಸಂಖ್ಯೆ ಹೆಚ್ಚಾಗಿಯೇ ಇರುತ್ತದೆ. ಅಂತಹ ಚುಚ್ಚು ಮಾತಿಗಳಿಗೆ ತಲೆಯನ್ನ ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ತಲೆ ಬಾಗುತ್ತೇನೆ ಅಂದರೆ ನಮ್ಮ ಗೌರವ ಕಳೆದುಕೊಳ್ಳುತ್ತೇನೆ ಎಂದು ಅರ್ಥವಲ್ಲ. ಪ್ರತಿಯೊಂದು ಬೆಲೆ ಬಾಗುವ ವಸ್ತುವನ್ನು ಎತ್ತಿಕೊಳ್ಳುತ್ತಲೇ ಬಾಗಬೇಕಾಗುತ್ತದೆ. ಮನಃಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯ ಇಲ್ಲದೆ ಇರುವಂತಹ ಆಯಸ್ಸು, ಅರ್ಥ ಮಾಡಿಕೊಳ್ಳುವುದಕ್ಕೆ ಇಲ್ಲದೆ ಇರುವಂತಹ ಸಂಬಂಧ, ಬರೀ ವ್ಯಾವಹಾರಿಕ ಸಂಬಂಧ ಇವೆಲ್ಲವೂ ಕೂಡ ಇದ್ದರೇನು ಬಿಟ್ಟರೆ ಏನು. ನೀವು ಮಾತ್ರ ನಿಮ್ಮ ದಾರಿಯಲ್ಲಿ ಮುಂದುವರಿಯಬೇಕು. ಯಾರ ಮೇಲೆಯೂ ಕೂಡ ಅವಲಂಬಿತವಾಗಿ ಜೀವನವನ್ನು ಸಾಗಿಸುವುದಕ್ಕೆ ಮನುಷ್ಯ ಹೋಗಲೇಬಾರದು. ಅದು ಎಂದಿಗೂ ಕೂಡ ಒಳ್ಳೆಯದಲ್ಲ. ನಿಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಲಭಿಸಲಿ ಎಂದು ಭಾವಿಸುತ್ತಾ ಈ ವಚನಾಮೃತ ನಿಮ್ಮ ಬಾಳಿನಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತರಲಿ ಎಂದು ಆಶಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ವಿಡಿಯೋಗೆ ನಮ್ಮ ಪ್ರಯತ್ನಕ್ಕೆ ಒಂದೇ ಒಂದು ಲೈಕನ್ನು ಮಾಡಿ ಎಂದು ಕೇಳಿಕೊಳ್ಳುತ್ತಾ, ನಾಳೆಯ ವಿಡಿಯೋದಲ್ಲಿ ಮತ್ತಷ್ಟು ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.